ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಟ್ರ್ಯಾಕ್ಟರ್ ಸೀಸ್ ಮಾಡಿದ್ದಕ್ಕೆ ಶಾಸಕರ ಪುತ್ರನಿಂದ ಧಮಕಿ. ಫೋನ್ ಮಾಡಿ ಪಿಎ ಕೂಡ ಆವಾಜ್ ಹಾಕಿದ್ದ. ದೇವದುರ್ಗ ಐಬಿಗೆ ಕರೆಸಿ ಪೇದೆಗೆ ಥಳಿತ. ಪೊಲೀಸ್ ಪೇದೆಗೆ ಪಿಎ ಇಲಿಯಾಸ್ ಆವಾಜ್ ಹಾಕೋ ಆಡಿಯೋ ಲಭ್ಯ. ದೇವದುರ್ಗ ಶಾಸಕಿ ಕರಮ್ಮ ನಾಯಕ್ ಪಿಎ ಮೇಲೆ ಜಾತಿ ನಿಂದನೆ ಕೇಸ್. ರೊಚ್ಚಿಗೆದ್ದ ಶಾಸಕಿಯಿಂದ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆ. ಸುಳ್ಳು ಅಟ್ರಾಸಿಟಿ ಕೇಸ್ ದಾಖಲಿಸಿದ್ದೀರಿ ಎಂದು ಪೊಲೀಸರ ವಿರುದ್ಧ ಆಕ್ರೋಶ. ಬಿಜೆಪಿಯವರಿಗೆ ಮಾನ ಮರ್ಯಾದೆ ಇಲ್ಲ. ಕಾಂಗ್ರೆಸ್ನವರನ್ನ ಟಾರ್ಗೆಟ್ ಮಾಡಿ 3 ವರ್ಷಗಳಲ್ಲಿ 3,000 ಐಟಿ ಇಡಿ ರೇಡ್ ಆಗಿದೆ. ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಕೆಂಡಾಮಂಡಲ. ಅವರೇ ನಿಲ್ಬೇಕೆಂಬ ಆಸೆ ಇದ್ರೆ ಚರ್ಚಿಸಿ ನಿಲ್ಸೋಣ. ನಾವು ಅವರು ಅಣ್ಣ ತಮ್ಮಂದಿರ ರೀತಿ ಹೋಗ್ಬೇಕಲ್ವಾ? ಅವರಿಗಿನ್ನೂ ಎಂಗೇಜ್ ಮಾತಾಡ್ತಾರೆ. ಹಾಸನ ಟಿಕೆಟ್ ಬಿಜೆಪಿಗಿರಲಿ ಅನ್ನೋ ಪ್ರೀತಂ ಗೌಡ ಹೇಳಿಕೆಗೆ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಪ್ರತಿಕ್ರಿಯೆ. ಅಮಿತ್ ಶಾ ಬಂದ್ ಹೋದ್ರೂ ಮುಗಿಯದ ಟಿಕೆಟ್ ಗೊಂದಲ. ಮುಂದುವರೆದಿದೆ ಮಂಡ್ಯ ಟಿಕೆಟ್ ಯಾರಿಗೆ ಅನ್ನೋ ಸಸ್ಪೆನ್ಸ್. ಅಭ್ಯರ್ಥಿ ಬಿಜೆಪಿಯವರ ಜೆಡಿಎಸ್ನವರ ಅನ್ನೋದು ಫೈನಲ್ ಆಗೋಕೆ ಬೇಕು 15 ದಿನ. ಇವತ್ತಿಂದ ವಿಧಾನಮಂಡಲ ಬಜೆಟ್ ಅಧಿವೇಶನ. ಜಂಟಿ ಅಧಿವೇಶನ ಉದ್ದೇಶಿಸಿ ರಾಜ್ಯಪಾಲರ ಭಾಷಣ. ಆಡಳಿತ ವಿಪಕ್ಷ ನಡುವಿನ ವಾಕ್ಸಮರ ತಾರಕಕ್ಕೇರೋ ಸಾಧ್ಯತೆ. ರಾಮ ಮಂದಿರ ನಿರ್ಮಾಣವಾಗಿದ್ದಕ್ಕೆ ಸಂತಸ. ಕೇಸರಿ ಶಾಲು ಧರಿಸಿ ಅಧಿವೇಶನಕ್ಕೆ ಬಂದ ಬಿಜೆಪಿ ಸದಸ್ಯರು. ಕಲಾಪದಲ್ಲೂ ಇವತ್ತು ಕೇಸರಿ ಕಲರವ. ರಾಜ್ಯಸಭೆಗೆ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ. ಆರ್ಎಸ್ಎಸ್ ಮೂಲದ ನಾರಾಯಣ ಬಾಂಡೆಗೆ ಟಿಕೆಟ್. ಕುಟುಂಬದಲ್ಲಿ ಸಂಭ್ರಮ. ಕಾರ್ಯಕರ್ತರನ್ನ ಗುರುತಿಸಿದ್ದಾಗಿ ಸಂತೋಷ. ಗೋವಿಂದರಾಜನಗರ ಬಿಜೆಪಿಯಲ್ಲಿ ಮುಸುಕಿನ ಗುದ್ದಾಟ. ವಿ ಸೋಮಣ್ಣ ಹಾಗೂ ಉಮೇಶ್ ಶೆಟ್ಟಿ ನಡುವೆ ತಾರಕಕ್ಕೇರಿದ ಕೋಲ್ಡ್ ವಾರ್. ಕ್ಷೇತ್ರವನ್ನ ತಮ್ಮ ಹಿಡಿತದಲ್ಲೇ ಇಟ್ಟುಕೊಳ್ಳಲು ಯತ್ನಿಸ್ತಾ ಇದ್ದಾರಾ ಸೋಮಣ್ಣ? ದೇವೇಗೌಡರನ್ನ ಭೇಟಿಯಾದ ಮಾಜಿ ಸಚಿವ ಸಿಪಿ ಯೋಗೇಶ್ವರ್. ಬೆಂಗಳೂರಿನ ಪದ್ಮನಾಭನಗರ ನಿವಾಸದಲ್ಲಿ ಭೇಟಿಯಾಗಿ ಮಾತುಕತೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಬಗ್ಗೆ ಚರ್ಚೆ. ಬೆಳಗಾವಿ ಲೋಕಸಭಾ ಕಾಂಗ್ರೆಸ್ ಟಿಕೆಟ್ಗಾಗಿ ಟಫ್ ಫೈಟ್. ಡಾಕ್ಟರ್ ಗಿರೀಶ್ ಸೋನಾಲ್ಕರ್, ಮೃಣಾಲ್ ಹೆಬ್ಬಾಳ್ಕರ್ ಹೆಸರು ಶಿಫಾರಸು. ಅಭಿಪ್ರಾಯ ಸಂಗ್ರಹ ವೇಳೆ ಮೃಣಾಲ್ಗೆ ಟಿಕೆಟ್ ನೀಡಲು ವಿರೋಧ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಆಯ್ಕೆ ಕಗ್ಗಂಟು. ಅಚ್ಚರಿ ಅಭ್ಯರ್ಥಿ ಆಗ್ತಾರಾ ಸಚಿವ ಮಧು ಬಂಗಾರಪ್ಪ. ಸೋಷಿಯಲ್ ಮೀಡಿಯಾಗಳಲ್ಲಿ ಗೀತಾ ಶಿವರಾಜ್ ಕುಮಾರ್ ಹೆಸರು ಹರಿದಾಟ. ಬಳ್ಳಾರಿ ಶಾಸಕ ಭರತ್ ರೆಡ್ಡಿ ಮನೆ ಮೇಲೆ ಇಡಿ ರೇಡ್ ಅಂತ್ಯ. ತಂದೆ ಸೂರ್ಯನಾರಾಯಣ ರೆಡ್ಡಿ ಮನೆ ಕಚೇರಿಯಲ್ಲಿ 41 ತಾಸು ಪರಿಶೀಲನೆ. ಕೆಲ ಪತ್ರಗಳಿಗೆ ಸಹಿ ಪಡೆದು ಹೊರಟ ಅಧಿಕಾರಿಗಳು. ದೂರುದಾರರಿಗೆ ಒಂದು ಎಫ್ಐಆರ್, ಕೋರ್ಟ್ಗೆ ಮತ್ತೊಂದು ಎಫ್ಐಆರ್. ವಿಚಾರಣೆ ವೇಳೆ ಬಯಲಾಯಿತು ಆರಕ್ಷಕರ ಕಳ್ಳ ಪೊಲೀಸ್ ಆಟ. ಆರೋಪಿಯನ್ನ ರಕ್ಷಿಸಲು ಎಫ್ಐಆರ್ ತಿದ್ದಿದ್ರ ಪೊಲೀಸರು. ತನಿಖೆಗೆ ಆದೇಶಿಸಿದ ಕಮಿಷನರ್ ದಯಾನಂದ್. ರಾಯಚೂರಿನ ಮಸರ್ಕಲ್ ಪಿಯು ಕಾಲೇಜು ಪ್ರಿನ್ಸಿಪಾಲ್ ಲೈಂಗಿಕ ಕಿರುಕುಳ ಕೇಸ್. ತುಂಬು ಗರ್ಭಿಣಿ 2ನೇ ಹೆಂಡತಿಗೆ ಕೊಡ್ತಾ ಇದ್ದಂತೆ ವಾರ್ನಿಂಗ್. ನ್ಯೂಸ್ ಫಸ್ಟ್ ಎದುರು ಅಳಲು ತೋಡಿಕೊಂಡ 2ನೇ ಪತ್ನಿ. ಚೆನ್ನಾಗಿ ಓದು ಅಂದಿದ್ದಕ್ಕೆ ಮನೆ ಬಿಟ್ಟು ಹೋದ ಬಾಲಕ. ದಾವಣಗೆರೆ ನಗರದ ಎಸ್ಎಸ್ ಲೇಔಟ್ನಲ್ಲಿ ನಡೆದ ಘಟನೆ. ವಾರದಿಂದ ನಾಪತ್ತೆಯಾಗಿರೋ 13 ವರ್ಷದ ಸಾತ್ವಿಕ್ಗಾಗಿ ಹುಡುಕಾಟ. ಪ್ಲಾಸ್ಟಿಕ್ ಬಾಟಲ್ ಮೂಲಕ ತುಮಕೂರು ಪದ ರಚಿಸಿ ಗಿನ್ನಿಸ್ ದಾಖಲೆ. ಆಮೇಲೆ ಮೊಳೆಗಳನ್ನ ಅಲ್ಲೇ ಬಿಟ್ಟು ಹೋದ ಅಧಿಕಾರಿಗಳು. ತುಮಕೂರು ಹೈಟೆಕ್ ಕ್ರೀಡಾಂಗಣದಲ್ಲಿ ಪ್ರಾಕ್ಟೀಸ್ ಬಿಟ್ಟು ಮೊಳೆ ಕೀಳುತ್ತಿರೋ ಕ್ರೀಡಾಪಟುಗಳು. ನ್ಯೂಸ್ ಫಸ್ಟ್ ವರದಿ ಬೆನ್ನಲ್ಲೇ ಸ್ವಚ್ಛತಾ ಕಾರ್ಯ.
ಸರ್ಕಾರದ ಮೊದಲ ಗ್ಯಾರಂಟಿಗೆ ಭರ್ಜರಿ ರೆಸ್ಪಾನ್ಸ್. 8 ತಿಂಗಳಲ್ಲಿ ಉಚಿತವಾಗಿ 150 ಕೋಟಿಗೂ ಹೆಚ್ಚು ಮಹಿಳೆಯರ ಪ್ರಯಾಣ. ಶಕ್ತಿ ಯೋಜನೆಗಾಗಿ ವ್ಯಯವಾಗಿರೋದು 3,599 ಕೋಟಿ ರೂಪಾಯಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.